ಬೋರೇಗೌಡರವರು ಮಾಜಿ ಗದೆಘಟ್ಟ ಜನ್ಮದಿನದ ಶುಭಾಶಯಗಳನ್ನ ಪುಷ್ಪಮಾಲಿಕೆಯ ಪುಸ್ತಕ ಕೇಳ್ತಾ ಇದ್ದಾರೆ. ಅವರಿಗೆ ಆಯುಷ್ಯ ಇವತ್ತಿನ ಅನೇಕ ಜನ ಯುವಕರು ನನ್ನಂಗೆ ಬಿಡಿಬಟ್ಟೆ ಹಾಕೊಂಡು ಎಲ್ಲ ನಾಯಕರಾಗಲಿ ಯುವ ನಾಯಕರಾಗಲಿ ಅಂತೇಳಿ ತುರುವೇಕೆರೆ ನಂಜೇಗೌಡರ ಆದಿನಲ್ಲಿ ಮುಂದಿರ್ತಾ ಇರ್ತಕ್ಕಂಥ ಲಘುಮುಖದ ಯುವಕ ದಯಮಾಡಿ ವೇದಿಕೆ ನಂಜೇಗೌಡರು ಕೊಳಲ್ ನಾಗರಾಜು ಮತ್ತೆ ನಾನು ನಂಜೇಗೌಡ ಅಂತೇಳಿ ನಂಜೇಗೌಡ ಜೊತೆ ಇರ್ತಕ್ಕಂಥ ರಾತ್ರಿ ಅವ್ರನ್ನ ಮನೆಯಲ್ಲಿ ಮನಸ್ಸೇ ನಾವು ನಮ್ಮ ಪತ್ರಕರ್ತರು ಕೇಳ್ತಾ ಇದ್ರು, ಸರ್ ವಿರೋಧ ಪಕ್ಷ ಇಲ್ಲಿದೆ ಅಂತ. ಅದು ನನಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕು ಅಂತ ಹೇಳಿದೆ. ನಮ್ಮ ಧರಣಿ ಇಲ್ಲೇ ಕುಂತದೆ, ನಮ್ಮ ಕುಮಾರ್ ಇಲ್ಲೇ ಕುಂತಿದೆ. ಯಾವತ್ತು ವಿರೋಧ ಪಕ್ಷ ಒಂದು ತಾಲೂಕಲ್ಲಿ ಇರುತ್ತೆ ಅವತ್ತು ಬಡ ರೈತರ ಬವಣೆ ನೀಗುತ್ತೆ. ಅರ್ಥ ಮಾಡ್ಕೋಬೇಕು ನೀವು. ನಾವೆಲ್ಲ ಆ ರೀತಿನೇ ಹೋರಾಟ ಮಾಡ್ಕೊಂಬಂದರು. ನಾನು ಇಲ್ಲಿ ನಿಮಗೆ ಇಲ್ಲಿ ಕೂತ್ಕೊಂಡು ಇಲ್ಲಿ ನಾನು ಹುಟ್ಟುಹಬ್ಬನ ಆಚರಿಸ್ಕೋಬೇಕಂತ ಅವಶ್ಯಕತೆ ಇರಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನ್ನ ಹತ್ರ ಸೈಟ್ ಇಲ್ಲ, ನಾನು ಗೌರ್ಮೆಂಟ್ ಸೈಟ್ ತಗೊಂಡಿಲ್ಲ. ನಾನು ಕೆಲವರು ನನ್ನ ಹಿತೈಷಿಗಳು ನನ್ನ ಜೊತೆ ಏನಾದ್ರು ಹೇಳ್ತಾರೆ, ಶಾಸಕರ ಮಗ ಅವ್ರಿಗೇನಪ್ಪ ಭಾಳ ಇದು, ಅವರೆಲ್ಲ ಭಾಳ ಚೆನ್ನಾಗಿ ನೋಡ್ಕೊತಾರೆ. ನಾವೆಲ್ಲ ಬದುಕಿರ್ತಕ್ಕಂಥದ್ದು, ನಾವೆಲ್ಲ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ಯಜಮಾನ್ರು ಮುಂದೆ ಕರೆಯಪ್ಪ. ನಾನು ಆ ರೀತಿ ದುಡ್ಡು ಮಾಡಿದರೆ ನಾನು ಇಲ್ಲಿ ಇಡ್ತಾನೆ ಇರಲಿಲ್ಲ. ನನಗೊಂದು ಸೈಟ್ ಕೊಟ್ಟರು ನಮ್ಮ ಜಯಂತ್ ಪಾಟೀಲ್ ದೇವೇಗೌಡರ ಪೆಟ್ರೋಲ್ ಬಂಕ್ ಹತ್ರ. ಬಟ್ ಮುಂದಕ್ಕೆ ಶಾಂತಿ ಸಾಗರ್ ಅಂತ ಒಂದು ಹೋಟ್ಲಿನ ಎದುರುಗಡೆ ಕೊಟ್ಟರು. ನಾನು ಕೈ ಹಿಡ್ಕೊಂಡು ನನ್ನ ಬುದ್ಧಿ ಗೊತ್ತಲ್ಲ, ನಾನು ಎಲ್ಲರಿಗೂ ವಿಧಾನಸೌಧ ತೋರಿಸಿದ್ದೀನಿ, ಎಲ್ಲರಿಗೂ ದೇವೇಗೌಡರ ಮನೆ ತೋರಿಸಿದ್ದೀನಿ. ಕಾರಣ ಏನು ವಿಜಯಗೌಡ? ಅವರೆಲ್ಲ ನನ್ನಾಗೆ ಅಂತ, ಅವರು ಕಾರ್ಯಕರ್ತರಲ್ಲ, ಅವರು ಒಬ್ರು ನನ್ನಾಗ ಲೀಡರ್ ಅಂತ ತೋರಿಸಿರಂತ. ಅದನ್ನ ನನ್ನ ಸ್ನೇಹಿತರು, ನನ್ನ ಗುರುಗಳು, ಇವರು ಎಲ್ಲ ಬೇರೆ ತರ ತಿಳ್ಕೊಂಡ್ರು. ನನಗದು ಗೊತ್ತಿಲ್ಲ. ನನಗೆ ಮುಚ್ಚುಮರೆ ಮಾಡತಕ್ಕಂಥದ್ದು ಗೊತ್ತಿಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ. ನಾನು ಬೆಳೆಸ್ಕೊಂಡ್ ಬಂದಿರತಕ್ಕಂಥ ದಾರಿ ಅಂಥದ್ದು, ನಡೆದು ಬಂದಿರತಕ್ಕಂಥ ನನ್ನ ಜೀವನ ಅಂಥದ್ದು. ಯಾರು ಗೌಡ್ರಿ ಚೆನ್ನಾಗಿರೋದು ಹಾಕ್ಯಾರ ಇಬ್ಬನು. ಥ್ಯಾಂಕ್ ಯು ಇನ್ನು ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಮ್ಮ ವೆಂಕಟೇಶ್ ಅವರು ಭಾಳ ಒಳ್ಳೆಯ ಜನ. ದೇವರು ಅವರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಅವ್ರಿಗೂ ನಾನು ಒಂದ್ಸರಿ ಮೋಸ ಮಾಡಿದ್ದೀನಿ. ಅವ್ರು ಬರೋದು ಲೇಟಾಗಿ ಮೋಸ ಮಾಡಿದ್ದೀನಿ, ಇಲ್ಲ ಅಂದ್ರೆ ಮಾಡ್ತಿರ್ಲಿಲ್ಲ. ಹೌದು, ಹೊರಗಡೆ ಬಂದು ಇಟ್ಕೊಬಾರ್ದಲ್ವೇನೋ ಲೀಡ್ರ. ಆದ್ರಿಂದ ನನಗೆ ನೇರವಾಗಿ ಮಾತಾಡಿ ರೂಢಿನೇ ವಿನ ನನಗೆಲ್ಲ ಹಿಂದೆ ಮುಂದೆ ಯಾಕೆ ಬುದ್ಧಿ ಗೊತ್ತಿಲ್ಲ. ಆದ್ರಿಂದ ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊತೀನಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ದುರಾಡಳಿತವನ್ನ ಕಡಿಮೆ ಮಾಡಬೇಕು. ಕಡಿಮೆ ಅಂದ್ರೆ ಪೂರ್ತಿ ಅರ್ಧ ತಿಳ್ಕೊಂಡ್ಬಿಟ್ರ. ಕಾರಣ ಏನಪ್ಪಾ ಅಂದ್ರೆ, ಆ ತಾಲೂಕು ಆಫೀಸಲ್ಲಿ ಹೇಳ್ರಪ್ಪ, ನಿಜ ಹೇಳಿ ದಯಮಾಡಿ, ಎಷ್ಟು ಜನ ಅಲ್ಲಿ ನಿಂತಿರ್ತಾರೆ. ಒಬ್ಬ ಕೆಳದರ್ಜೆ ನೌಕರಿಂದ ಮೇಲ್ದರ್ಜೆ ನೌಕರರಿಗೂ ಅವರನ್ನು ಏನಾಗಿದೆ, ಏನ್ ಬಿಟ್ಟಿದೆ ಅಂತ ಯಾರ ಕೇಳಲಿದ್ದಾರ ಹೇಳಿ. ಹಾಗಾಗಿದೆ. ಆದ್ರಿಂದ ನಾನು ತಮ್ಮಲ್ಲಿ ಕೇಳ್ಕೊತೀನಿ, ಇರಲಿ ಈ ಹೋರಾಟದ ಜೊತೆಗೂಡಿ ನನ್ನ ಜೊತೆ ನನ್ನ ಒಳ್ಳೆಯ ಸ್ನೇಹಿತ ಒಬ್ಬ ಹನುಮಂತೇಗೌಡ ಅಂತ ಇದ್ದ,
ಅವನು ತೀರೋಗಿದ್ದಾನೆ. ನನ್ನ ಒಳಗೆ ಹೊರಗೆ ನನ್ನಲ್ಲಿ ವೈಫಲ್ಯ ಇದ್ದರೆ ಈಗ ಹೋಗ್ಬೇಕು ಅಂತ ಹೇಳಿ ನನ್ನ ಕರ್ಕೊಂಡು ಹೋಗ್ತಿದ್ದಂತ ಒಬ್ಬ ಧೀಮಂತ ನಾಯಕ ಅವನು. ಏನೋ ನನಿಗೂ ಅವನು ಡಿಸ್ಪ್ಯೂಟ್ ಬರಲ್ಲಪ್ಪ, ಹಿರಿಯವರು ಸೇರ್ಕೊಂಡು ಡಿಸ್ಪ್ಯೂಟ್ ಮಾಡಿದ್ರೆ ಅಷ್ಟೇ. ನನಗೂ ಅವನಿಗೆ ಯಾವತ್ತೂ ಡಿಸ್ಪ್ಯೂಟ್ ಇಲ್ಲ. ನಾನು 2ನೇ ಸರಿ ಚುನಾವಣೆ ನಡಿಬೇಕಾದ್ರೂ ನಾನು ಅವನಿಗೆ ಕೊಡಿ ಟಿಕೆಟ್ ಅಂತ ಹೇಳಿದೆ. ಕೆಲವು ಕಾರಣದಿಂದ ಅವರು ಟಿಕೆಟ್ ಕೊಡಲಿಲ್ಲ. ಏನೋ ಅಪಘಾತದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ. ಇಲ್ಲಿ ಯಾರೇ ಬಂದ್ರೂ ಅವ್ರನ್ನ ಹೇಗಿದ್ದೀರಾ, ಯಾಕೆ ಬಂದಿದ್ದೀರಿ, ಏನಕ್ಕೆ ಬಂದಿರಿ ಅಂತ ಕೇಳಿ ಅವರಿಗೆ ಕೆಲಸ ಮಾಡಿಕೊಡ್ತಕ್ಕಂಥ ಒಬ್ಬ ಧೀಮಂತ ನಾಯಕರನ್ನು ನಾವು ಕಳ್ಕೊಂಡಿದ್ದೇವೆ, ನನ್ನ ಆತ್ಮೀಯ ಸ್ನೇಹಿತ. ಅದರಿಂದ ನೀವೆಲ್ಲ ಅವ್ರ ಥರನೇ ಆಗಬೇಕು. ನಿಮ್ಮ ಲೀಡ್ರುಗಳು ಅವ್ರ ಥರನೇ ಹೋರಾಟದ ಪ್ರವೃತ್ತಿಯನ್ನು ತಾವು ಕಲ್ತ್ಕೋಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ತೀನಿ.